ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಡೆಯೋ ಪ್ರತಿ ಪೂಜೆ ಹಿಂದೆನೂ ಒಂದು ಅದ್ಭುತವಾದ ಇತಿಹಾಸ ಇದೆ. ಪಾಲಿಸೋ ಅಂಥ ಪ್ರತಿಯೊಂದು ಪದ್ಧತಿಗೂ ಅದರದೇ ಆದ ಶಾಸ್ತ್ರ ಇದೆ. ಎಲ್ಲ ದೇವಸ್ಥಾನಗಳಲ್ಲೂ ದೇವ್ರಿಗೆ ಅಲಂಕಾರ ಮಾಡಿದ ಹೂಗಳನ್ನ ಪ್ರಸಾದವಾಗಿ ಕೊಡೋ ಒಂದು ಪದ್ಧತಿ ಇದೆ. ಆದರೆ ತಿರುಮಲದಲ್ಲಿ ತುಂಬ ವಿಭಿನ್ನ. ಅದಕ್ಕೊಂದು ಕಥೆ ಇದೆ, ಅದನ್ನ ಇವತ್ತು ತಿಳ್ಕೊಳ್ಳೋಣ ನಾವು. ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಕೊಂಡು ಹೊರಗೆ ಬಂದಮೇಲೆ ಅಲ್ಲಿ ತೀರ್ಥ ಕೊಡ್ತಾರೆ. ಆದರೆ ಪ್ರಸಾದದ ರೂಪದಲ್ಲಿ ಅಲಂಕಾರ ಮಾಡಿದ ಹೂಗಳನ್ನ ಕೊಡೋದಿಲ್ಲ. ಅದೇನಕ್ಕೋಸ್ಕರ ಪ್ರಸಾದವಾಗಿ ಹೂಗಳನ್ನ ಕೊಡೋದಿಲ್ಲ ಭಕ್ತಾದಿಗಳಿಗೆ ಅಂತ ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶ್ರೀ ರಾಮಾನುಜಾಚಾರ್ಯರ ಸಂಬಂಧಿಗಳಾದ ತಿರುಮಲ ನಂಬಿ ಅಂತ ಒಬ್ರು ಇರ್ತಾರೆ. ಅವರು ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರಿಗೆ ಪ್ರಧಾನ ಅರ್ಚಕರಾಗಿ ತಿರುಮಲದಲ್ಲಿರ್ತಾರೆ. ತಿರುಮಲ ನಂಬಿಯವರು ತಿರುಮಲ ಕ್ಷೇತ್ರದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರಿಗೆ ಪ್ರಧಾನ ಅರ್ಚಕರಾಗಿ ಅದ್ಭುತವಾದ ಸೇವೆ ಮಾಡ್ತಾ ಇರ್ತಾರೆ. ತಿರುಮಲ ನಂಬಿಯವರ ಶಿಷ್ಯಂದ್ರು ಕೂಡ ಅವ್ರ ಜೊತೆ ಸೇರಿಕೊಂಡು ಸ್ವಾಮಿ ಅವ್ರಿಗೆ ಅದ್ಭುತವಾದ ಸೇವೆ ನಡೆಸ್ಕೊಡ್ತಾ ಇರ್ತಾರೆ. ಒಂದಿನ ತಿರುಮಲ ನಂಬಿಯವರ ಶಿಷ್ಯ ಒಂದು ದೊಡ್ಡ ತಪ್ಪು ಮಾಡಿಬಿಡ್ತಾನೆ. ಅದೇನು ಅಂತ ಅಂದರೆ, ಇನ್ನೂ ಸ್ವಾಮಿಗೆ ಅಲಂಕಾರ ಮಾಡದೇ ಇರೋವಂಥ ಹೂಗಳನ್ನ ಅದು ಯಾವ ಕಾರಣಕ್ಕೋ ಗೊತ್ತಿಲ್ಲ, ತಾನು ತನ್ನ ತಲೆಗೆ ಅದನ್ನು ಅಲಂಕಾರ ಮಾಡ್ಕೊಂಡ್ಬಿಡ್ತಾನೆ. ಅವನು ಅದನ್ನು ತಿಳಿದಲೇ ಮಾಡೋದ್ನೋ ಗೊತ್ತಿಲ್ಲ. ಆದರೆ ತಿರುಮಲ ನಂಬಿಯವ್ರ ಶಿಷ್ಯರಾದ್ಮೇಲೆ ತುಂಬ ಕಟ್ಟುನಿಟ್ಟಾಗಿ ಪ್ರತಿದಿನ ನಡೆಯೋ ಕೈಂಕರ್ಯಗಳು ನೋಡ್ತಾನೆ ಇರ್ತಾರೆ. ಅದರಲ್ಲೂ ಇಂಥ ತಪ್ಪು ಮಾಡೋದು ಕ್ಷಮಿಸಲಾರದ ಅಪರಾಧ ಅಂತಲೇ ಅನ್ಬೋದು. ಈ ಘಟನೆ ನಡೆದ ರಾತ್ರಿನೇ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ತಿರುಮಲ ನಂಬಿಯವರ ಕನಸಲ್ಲಿ ಕಾಣಿಸ್ಕೋತಾರೆ. ಕನಸಲ್ಲಿ ಕಾಣಿಸ್ಕೊಂಡು ಅವರ ಶಿಷ್ಯ ಮಾಡಿದ ಎಲ್ಲ ತಪ್ಪುಗಳನ್ನೂ ವಿವರವಾಗಿ ಹೇಳ್ತಾರೆ. ಸ್ವಾಮಿನೇ ಪ್ರತ್ಯಕ್ಷವಾಗಿ ಕನಸಲ್ಲಿ ಬಂದು ಇದನ್ನು ಹೇಳಿದ್ದು ನೋಡಿ ತಿರುಮಲ ನಂಬಿಯವ್ರಿಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಶಿಷ್ಯ ಯಾಕೆ ಹಿಂಗೆ ಮಾಡ್ದ ಅಂತ ತುಂಬ ಕೊರಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಸೇವೆಗೆ ಹೊರಟವ್ರೇ ಸ್ವಾಮಿ ಮುಂದೆ ನಿಂತ್ಕೊಂಡು ಒಂದು ಸಂಕಲ್ಪ ಮಾಡ್ತಾರೆ. ಸ್ವಾಮಿ, ಇನ್ನು ಮುಂದೆ ನಿಮ್ಮ ಪುಷ್ಪಗಳನ್ನ, ನಿಮಗೆ ಅಲಂಕಾರ ಆಗುವಂಥ ಹೂವಿನ ಹಾರಗಳನ್ನ ಹುಷಾರಾಗಿ ಕಾಪಾಡ್ಕೋತೀವಿ. ಅದು ಯಾರ ಕೈಗೆ ಸಿಕ್ಕಿ ದೋಷಕ್ಕೊಳಗಾಗದೇ ಇರೋ ಥರ ನೋಡ್ಕೋತೀವಿ ಅಂತ ಒಂದು ಸಂಕಲ್ಪ ಮಾಡ್ತಾರೆ. ಇದೇ ಕಾರಣಕ್ಕೇನೆ ತಿರುಮಲದಲ್ಲಿ ತೀರ್ಥ ಕೊಟ್ಟ ಮೇಲೆ ಸ್ವಾಮಿಗೆ ಅಲಂಕಾರ ಮಾಡಿರೋಂಥ ಹೂಗಳನ್ನ ಪ್ರಸಾದವಾಗಿ ಕೊಡೋದಿಲ್ಲ. ಸೊ ಇಷ್ಟು ಹುಷಾರಾಗಿ ಪ್ರತಿಯೊಂದು ಪದ್ಧತಿಯೂ ತಿರುಮಲದಲ್ಲಿ ನಡೆಯುತ್ತೆ. ಇದೇ ಥರನೇ ತಿರುಮಲದಲ್ಲಿ ನಡೆಯೋ ಪ್ರತಿಯೊಂದು ಪದ್ಧತಿಯಲ್ಲೂ ಒಂದೊಂದು ವಿಶೇಷ ಇದೆ. ಅದರ ಹಿಂದೆ ಒಂದು ಅದ್ಭುತವಾದ ಇತಿಹಾಸನೇ ಇದೆ. ಇನ್ನು ಮುಂದೆ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಓಂ ನಮೋ ವೆಂಕಟೇಶಾಯ.